ನಮಸ್ಕಾರ ಕರ್ನಾಟಕ. ಏನ್ ಗುರು, ಈಶಾನಿಗೆ ಗುಮ್ತಾ ಇರೋದು ನೋಡ್ತಿದ್ರೆ ನನಗೇನೆ ಶಾಕ್ ಆಗ್ತಿದೆ. 50,000 ಕಮೆಂಟ್ಸ್ ಗುರು ಹಾಕೊಂಡು ರಿಪೋರ್ಟ್ ಹೊಡಿತಿದ್ದಾರೆ. ನೆನೆಸ್ಕೊಬೇಕು. ಆದ್ರೂ ಇನ್ನೂ ಕ್ಷಮೆ ಕೇಳಿಲ್ಲ ಅವಳು. ಇನ್ನೂ ಬಿಡೋಂಗ್ ಕಾಣಿಸ್ತಾ ಇಲ್ಲ. ಡ್ರೋನ್ ಪ್ರತಾಪ್ ಫ್ಯಾನ್ಸು ಬಿಡ್ಲೂಬಾರ್ದು. ಈ ಅಹಂಕಾರ ದುರಹಂಕಾರ ಅನ್ನೋದಿದೆಯಲ್ಲ, ಅದು ಪರಮಾವಧಿಗೆ ನಾಂದಿ ಆಡ್ಲೇಬೇಕು. ಅವಳು ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ಕ್ಷಮೆ ಕೇಳೋವರೆಗೂ ಬಿಡಬಾರ್ದ್ರು. ಇನ್ನೂ ರಿಪೋರ್ಟ್ ಹೊಡಿರಿ, ಇನ್ನೂ ಹಾಕೊಂಡು ಗುಮ್ರಿ. ಅವಳ ಬುದ್ಧಿ ಬರಬೇಕು. ಇನ್ನೊಂದ್ಸತಿ ಇನ್ನೊಬ್ರ ಬಗ್ಗೆ ಮಾತಾಡೋದಕ್ಕೆ ಯೋಚನೆ ಮಾಡಬೇಕು. 1000 ಸಲ ಯೋಚನೆ ಮಾಡಿ ಮಾತಾಡಬೇಕು. ಆ ಥರ ರಿಪೋರ್ಟ್ ಹೊಡೀರಿ. ಬಿಡಕ್ಕಂತೂ ಹೋಗ್ಲೇಬೇಡ್ರಿ. ನಾವು ಕೂಡ ಬಿಡೋದಿಲ್ಲ ಗುರು. ಈ ಮಾತಿಗೆ ಕ್ಷಮೆ ಲೈವ್ ಅಲ್ಲೇ ಕೇಳಬೇಕು. ಬಂದು ಇನ್ನೊಂದ್ಸತಿ ನೆನೆಸ್ಕೊಬೇಕು. ಜೀವನದಲ್ಲಿ ಯಾರ ಬಗ್ಗೆನೂ ನಾನು ಇನ್ಮೇಲೆ ಮಾತಾಡಬಾರ್ದು ಅಂತಾನೆ ಹೇಳ್ಬೇಕು. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಈ ಬ್ಲಾಂಕೆಟ್ ರಾಜ ರಕ್ಷಕ್ ಬುಲೆಟ್ ಅಂತೆ ಒಂದು ಮಾತಾಡೋದು ವೇವ್ ಇದೆ, ಒಂದು ಮಾತಾಡೋದು ಕಲಿಬೇಕು ಗುರು. ಒಬ್ರು ತಂದೆ ಕಾಮಿಡಿಯನ್ ಆಗಿ ಇಡೀ ಕರ್ನಾಟಕಕ್ಕೆ ಮನೋರಂಜನೆ ಕೊಟ್ಟಿದ್ದಾರೆ, ಒಂದು ಹೆಸರು ಮಾಡಿದ್ದಾರೆ. ಬುಲೆಟ್ ಪ್ರಕಾಶ್ ಅಂದ್ರೆ ಒಂದು ವ್ಯಾಲ್ಯೂನೇ ಬೇರೆ. ಎಷ್ಟೋ ಜನಕ್ಕೆ ಖುಷಿ ಆಗುತ್ತೆ, ನಮಗೂ ಖುಷಿ ಇದೆ. ಆದ್ರೆ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರಬೇಡ ಗುರು. ಅವ್ರಿಗೆ ಒಂದು ವ್ಯಾಲ್ಯೂ ಇದೆ, ಅದನ್ನ ಯಾವತ್ತು ಡೌನ್ ಮಾಡಕ್ ಹೋಗ್ಬೇಡ. ಯಾವತ್ತು ಎಲ್ಲರೂ ನೋಡಿದ್ರೆ ರೆಸ್ಪೆಕ್ಟ್ ಕೊಡೋ ತರ ಇರಬೇಕು, ಬಂದು ಮಾತಾಡೋ ತರ ಇರಬೇಕು. ನಿನಗೆ ಆ ಯೋಗ್ಯತೆನೇ ಇಲ್ಲ. ಯಾಕಂದ್ರೆ ಆ ತರ ಮಾತಾಡೋದ್ರಿಂದ ಏನು ಸಿಗಲ್ಲ ಗುರು. ಒಟ್ನಲ್ಲಿ ಆ ದುರಹಂಕಾರ, ಆ ಪರಮಾವಧಿ ಇದೆಯಲ್ಲ, ಅದನ್ನ ಇವಾಗ್ಲೇ ಬಿಟ್ಬಿಡು. ಕನ್ನಡಿಗರ ಮನ್ಸನ್ನ ಗೆಲ್ಲೋದಕ್ಕೆ ಟ್ರೈ ಮಾಡು. ನಿನ್ನ ಅಹಮ್ಮು ದುರಹಂಕಾರ ನಿನ್ನ ಮನೇಲಿ ಇಡ್ಕೋ, ಆಚ ಕಡೆ ಎಲ್ಲ ತೋರ್ಸ್ಕೊಳ್ಳೋದಕ್ಕೆ ಹೋಗ್ಬೇಡ. ನಿನ್ನೆ ಕೂಡ ಆ ಬ್ಲಾಂಕೆಟ್ ಅನ್ನೋ ವಿಚಾರವಾಗಿ ಏನ್ ಮಾತಾಡಕ್ ಹೋಗಿದ್ದೆ, ಇದೆಲ್ಲ ಸರಿ ಅನ್ಸಲ್ಲ. ಕರ್ನಾಟಕ ಜನತೆ ನೋಡ್ತಿದ್ದಾರೆ. ಸ್ವಲ್ಪ 1% ಆದ್ರೂ ಥಿಂಕ್ ಮಾಡೋ. ಮತ್ತೆ ಸುದೀಪ್ ಅಣ್ಣನ ಬಗ್ಗೆ ಮಾತಾಡಕ್ ಹೋಗ್ತೀಯ, ಅವರ ವ್ಯಾಲ್ಯೂ ಏನು, ಅವ್ರಿಗೆ ಒಂದು ಸ್ಥಾನಮಾನ ಇದೆ, ಅವೆಲ್ಲ ಮೆಂಟಲ್ ಇಟ್ಕೊಂಡು ಮಾತಾಡಬೇಕು. ಬಾಯಿ ಬಂದಂಗೆ ಮಾತಾಡಿದ್ರೆ ನಿನ್ನನ್ನು ಯಾವನೋ ಇಷ್ಟಪಡ್ತಾನೆ. ನಾಚಿಕೆ ಆಗಲ್ವ ನಿನಗೆ? ಒಟ್ಟಿನಲ್ಲಿ ಒಂದು ಒಳ್ಳೆ ಕೆಲಸ ಮಾಡು, ಇಲ್ಲ ಒಳ್ಳೆ ರೀತಿಲಿ ಮಾತಾಡು. ನಿಮ್ಮ ಅಪ್ಪನ ಹೆಸರನ್ನ ಉಳಿಸೋದಕ್ಕಾದ್ರೂ ಟ್ರೈನ್ ಮಾಡಿ. ಇನ್ಮೇಲೆ ಹೆಂಗಂದ್ರೆ ಹಂಗೆ ಮಾತಾಡೋದ್ರಿಂದ ಯಾರು ನಿನ್ನನ್ನು ಮೆಚ್ಚಲ್ಲ. ಟ್ರೋಲ್ ಮಾಡ್ಬಿಡ್ತಾರೆ, ಬಾಯಿ ಬಂದಂಗೆ ಮೆಸೇಜ್ ಹಾಕ್ತಾರೆ, ಬಾಯಿ ಬಂದಂಗೆ ಕಮೆಂಟ್ ಹಾಕ್ತಾರೆ ಗುರು. ನೀನ್ ಯಾವ ತರ ಮಾತಾಡ್ತೀಯಾ, ನೀನ್ ಹೆಂಗಿದ್ಯಾ ಅದ್ರ ಮೇಲೆ ಡಿಪೆಂಡ್ ಆಫ್ ಪಾಯಿಂಟ್ಸ್ ಕಮೆಂಟ್ಸ್ ಮಾಡ್ತಾರೆ. ಬದಲಾಗು, ರೆಸ್ಪೆಕ್ಟ್ ಕೊಡೋದು ಕಲಿ. ಫಸ್ಟ್ ರೆಸ್ಪೆಕ್ಟ್ ಕೊಡೋದು ಕಲಿ. ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಅನ್ನೋದು ತಿಳ್ಕೊ. ಆಮೇಲೆ ಲೈವಲ್ಲಿ ಬಂದು ಕ್ಷಮೆ ಕೇಳೋದಲ್ಲ, ಕ್ಷಮೆ ಕೇಳೋದಕ್ಕೂ ಒಂದು ಯೋಗ್ಯತೆ ಇರ್ಬೇಕು. ಆ ಯೋಗ್ಯತೆ ನಿನ್ಗಿಲ್ಲ. ಎಷ್ಟು ಜನ ಹೋಗಿದ್ರು ಬುದ್ಧಿ ಕಲೀಲಿಲ್ಲ ಅಂದ್ರೆ, ಒಂದು ಏಜ್ ಅನ್ನೋದಿದೆ. ಈ ಏಜಲ್ಲೇ ಇಷ್ಟೊಂದು ದುರಾಂಕಾರ ತೋರಿಸಿದ್ರೆ ಮುಂದಕ್ಕೆ ಏನೋ ಒಂದು ಫಿಲಮ್ ಮಾಡಬೇಕು, ಲಾಂಗ್ ಇಡಬೇಕು, ಹುಡುಗೋಸಿ ಬದನೆಕಾಯಿ ಇಡಬೇಕು ಅಂತೆಲ್ಲ ಮಾತಾಡ್ತಿಲ್ಲ. ಜನ ಯಾಕಡಾನು ಬಿಡಲ್ಲ. ನಿನ್ನ ಫಿಲಮ್ಗೆ ಬಂದು ಯಾವನು ಒಬ್ಬನು ಮೂಸಲ್ಲ. ಇದನ್ನಂತೂ ತಿಳ್ಕೊ. ಜನರ ಹತ್ರ ಹೆಂಗಿರ್ಬೇಕು, ಬೇರೆಯವ್ರ ಹತ್ರ ಹೆಂಗಿರ್ಬೇಕು ಅನ್ನೋದನ್ನ ತಲೆ ಹಿಡ್ಕೊಂಡು ಮಾತಾಡೋದ್ ಕಲಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.